ಮಲೆನಾಡಲ್ಲಿ ಯಾವಾಗ ಮಳೆ ಆಗುತ್ತೆ ಆಗ ತುಂಗಭದ್ರಾ ಜಲಾಶಯಕ್ಕೆ ಯಥೇಚ್ಛವಾಗಿ ನೀರು ಹರಿದು ಬರುತ್ತೆ. ಸೊ ಬ್ಯಾಕ್ ವಾಟರ್ನಲ್ಲಿ ಇರುವಂತಹ ಎಲ್ಲಾ ಪ್ರದೇಶಗಳು ಕೂಡ ನೀರಿನಿಂದ ಆವೃತ ಆಗುತ್ತೆ. ಕೋದಂಡರಾಮ ದೇವಸ್ಥಾನದ ಕಂಪಭೂಮಾ ಮಾರ್ಗ ಬಂದ್ ಆಗಿದೆ. ಗಂಗಾವತಿ ಬಳ್ಳಾರಿ ಸಂಪರ್ಕ ಕಲ್ಪಿಸುವಂತಹ ಕಂಪ್ಲಿ ಸೇತುವೆ ಕೂಡ ಮುಳುಗಡೆ ಆಗಿದೆ. ಮಲೆನಾಡಲ್ಲಿ ಯಾವಾಗ ಮಳೆ ಆಗುತ್ತೆ, ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಜೀವನಾಡಿಯಾಗಿರುವಂತಹ ಬಹುತೇಕ ನದಿಗಳು ಉಕ್ಕಿ ಹರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಜಲಾಶಯದಲ್ಲಿ ನೀರು ತುಂಬ ಜಾಸ್ತಿ ಆಗುತ್ತೆ ಆಗ ಆ ಹಿನ್ನೀರಿನಲ್ಲಿರುವಂತಹ ಪ್ರದೇಶಗಳು ಕೂಡ ಮುಳುಗಡೆ ಆಗೋದನ್ನು ನಾವು ನೋಡ್ತಾ ಬಂದಿದ್ದೀವಿ. ಗ್ರಾಮಸ್ಥರಲ್ಲಿ ವಿನಂತಿಸುವುದೇನೆಂದರೆ ತುಂಗಭದ್ರಾ ನದಿಗೆ 1,40,000 ಕ್ಯೂಸೆಕ್ಸ್ ನೀರನ್ನು ಬಿಡಲಾಗಿರುತ್ತದೆ. ಊರಿನ ಗ್ರಾಮಸ್ಥರು ಯಾವುದೇ ಕಾರಣಕ್ಕಾಗಿ ನದಿಯ ದಂಡೆ ಹತ್ತಿರ ಹೋಗಬಾರದೆಂದು ಹೆಬ್ಬ ಗ್ರಾಮದ ಗ್ರಾಮಸ್ಥರಲ್ಲಿ ವಿನಂತಿ. ಕೊಪ್ಪಳ ಹಾಗೂ ತಹಶೀಲ್ದಾರ್ ಕಾರ್ಯಾಲಯ ಗಂಗಾವತಿ ಇವರ ಆದೇಶದಂತೆ ಚಿಕ್ಕಜಂತಕಲ್ ಹಾಗೂ ವಿನೋಬನಗರ ಗ್ರಾಮಸ್ಥರಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು 1,40,000 ಕ್ಯೂಸೆಕ್ ನೀರನ್ನು ಜಲಾಶಯದಿಂದ ಬಿಟ್ಟಿದ್ದಾರೆ ಅಂತ. ಬಟ್ ತುಂಗಭದ್ರಾ ನಿಮಗೆ ಡ್ಯಾಮ್ ನಂತರ ನಿಮಗೆ ವಿಸ್ತಾರವಾಗಿ ಹರಿಯೋದ್ರಿಂದ ವಿಪರೀತ ನೀರು ಅಂತ ಅನ್ಸಲ್ಲ. ಬಟ್ KRS ಹಂಗಲ್ಲ. KRS ಜಲಾಶಯದಲ್ಲಿ ನೀರು ಬಿಟ್ಟಿದ್ದು ನಿಮಗೆ ಭಾರಿ ಪರಿಣಾಮ ಬೀರುತ್ತೆ, ಯಾಕೆಂದರೆ ನ್ಯಾರೋ ಇದೆ. ಇನ್ನು ಮಲೆನಾಡಲ್ಲಿ ಮುಂದುವರೆದಿದೆ ಗಾಳಿ ಮಳೆಯ ಅಬ್ಬರ. ಶೃಂಗೇರಿಯ ಹೊಳೆಹದ್ದು ಗ್ರಾಮಕ್ಕೆ ಜಲ ದಿಗ್ಬಂಧನ. ತುಂಗಾ ನದಿ ತೂಗು ಸೇತುವೆಗೆ ಜಲಾವೃತದ ಭೀತಿ. ಇಲ್ಲಿ ಶೃಂಗೇರಿನಲ್ಲಿ ತೂಗು ಸೇತುವೆ ಜಲಾವೃತವಾದರೆ 25ಕ್ಕೂ ಹೆಚ್ಚು ಕುಟುಂಬಗಳಿಗೆ ಸಂಕಷ್ಟ ಅಂತೆ. ತೂಗು ಸೇತುವೆ ಮಟ್ಟದಲ್ಲಿ ತುಂಗಾ ನದಿ ಹರಿತಾ ಇದೆ. ನೀವು ಶೃಂಗೇರಿಗೆ ಹೋದ್ರೆ ಗೊತ್ತಾಗುತ್ತೆ ನಿಮಗೆ ಆ ತೂಗು ಸೇತುವೆಯಿಂದ ಎಷ್ಟು ಕೆಳಗಡೆ ನದಿ ಇರುತ್ತೆ ಅಂತಂದರೆ. ಈಗ ಅದು ತೂಗು ಸೇತುವೆನೇ ಮುಳುಗೋ ಹಂತಕ್ಕೆ ಬಂದಿದೆ ಅಂದರೆ ನದಿನಲ್ಲಿ ನೀರು ಎಷ್ಟು ಹರಿತಾ ಇರ್ಬೋದು ಅಂದಾಜು ಮಾಡ್ಕೊಳ್ಳಿ. 25 ಕುಟುಂಬಕ್ಕೆ ಏನೋ ತೊಂದರೆ ಆಗುತ್ತೆ ಅಂದರೆ ಅವರು ಆ ಕಡೆ ವಾಸವಾಗಿದ್ದಾರೆ ಅಂತ ಅಷ್ಟೇ. ಆ ಕಡೆ ಹೋಗೋದಕ್ಕೆ ಸಮಸ್ಯೆ ಆಗುತ್ತೆ. ಹಾಗೂ ತೂಗು ಸೇತುವೆಗಳು ಮಲೆನಾಡಿನ ಜೀವನಾಡಿ. ಆದರೆ ಮಲೆನಾಡಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಯಿಂದಾಗಿ ತೂಗು ಸೇತುವೆ ಕೂಡ ವರ್ಣದೇವ ದಿಗ್ಬಂಧನ ಹಾಕಿರುವಂಥದ್ದು. ಹಾಗಾಗಿ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಹೊಳೆಹದ್ದು ಗ್ರಾಮದ 25ಕ್ಕೂ ಹೆಚ್ಚು ಮನೆಗಳಿಗೆ ಈಗ ವರ್ಣದೇವ ದಿಗ್ಬಂಧನ ಹಾಕಿರುವಂಥದ್ದು. ನಾನೀಗ ಆ ರೀತಿಯಂಥ ಒಂದು ಸ್ಥಳದಲ್ಲೇ ಇದ್ದೀನಿ, ನೋಡ್ಬೋದು. ಇದು ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಸಮೀಪವಾದ ನೆಮ್ಮಾರು ಸಮೀಪ ಇರುವಂಥ ಒಂದು ಹೊಳೆಹದ್ದು ಗ್ರಾಮದ ಪರಿಸ್ಥಿತಿ. ನಾವೇನೀಗ ತೂಗು ಸೇತುವೆ ನೋಡ್ತಾ ಇದ್ದೀವಿ. ಈ ಒಂದು ತೂಗು ಸೇತುವೆ ಕೂಡ ಸುಮಾರು 15 ವರ್ಷಗಳ ಹಿಂದೆ ನಿರ್ಮಾಣ ಆಗಿರುವಂಥದ್ದು. ಆದರೆ ಕಳೆದ 2-3 ವರ್ಷಗಳಿಂದ ನಿರಂತರವಾಗಿ ಧಾರಾಕಾರ ಮಳೆ ಸುರಿತಿರೋದ್ರಿಂದ ಈ ತೂಗು ಸೇತುವೆ ಕೂಡ ಕಟ್ಟಾಗಿತ್ತು. ಆದರೆ ಕಳೆದ ವರ್ಷ ಅಧಿಕಾರಿಗಳು ತಾತ್ಕಾಲಿಕವಾಗಿ ಇದನ್ನು ರೆಡಿ ಮಾಡಿದ್ದಾರೆ. ಒಂದು ವೇಳೆ ಈ ತೂಗು ಸೇತುವೆ ಏನಾದರೂ ಸಂಪೂರ್ಣವಾಗಿ ಕಟ್ಟಾಗಿ ಬಿದ್ದರೆ ಹೊಳೆಹದ್ದು ಗ್ರಾಮದ 25ರಿಂದ 30ಕ್ಕೂ ಹೆಚ್ಚು ಮನೆಗಳಿರೋ ಆ ಗ್ರಾಮಕ್ಕೆ ಬೇರೆ ದಾರಿನೇ ಇಲ್ಲ ಅನ್ನಂಗಾಗುತ್ತೆ. ಅವರು ಸುಮಾರು 8ರಿಂದ 10 ಕಿಲೋಮೀಟರ್ ಸಣ್ಣ ವಸ್ತುವು ಕೂಡ ಮನೆಗೇನಾರ ದಿನಬಳಕೆಗೆ ಸಣ್ಣ ವಸ್ತು ಬೇಕು ಅಂದರೂ ಅವರು 8ರಿಂದ 10 ಕಿಲೋಮೀಟರ್ ಸುತ್ತಿ ಬರಬೇಕಾದಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ನಮಗೊಂದು ಸಮರ್ಪಕವಾದಂಥ ಮತ್ತು ಸೂಕ್ತವಾದಂಥ ತೂಗು ಸೇತುವೆ ನಿರ್ಮಾಣ ಮಾಡಿಕೊಡಿ ಅಂತ ಅವರು ಸಾಕಷ್ಟು ಬಾರಿ ಸಂಬಂಧಪಟ್ಟವರಿಗೆ ಮನವಿ ಮಾಡಿದ್ರು ಕೂಡ ಈವರೆಗೂ ಯಾರು ಅವರಿಗೆ ಅವರ ಒಂದು ಮನವಿಗೆ ಸೂಕ್ತವಾಗಿ ಸ್ಪಂದಿಸಿಲ್ಲ. ಆದರೆ ಈ ಒಂದು ತೂಗು ಸೇತುವೆ ಪಕ್ಕದಲ್ಲಿ ನಾವು ನೋಡ್ಬೋದು. ಈಗಾಗಲೇ ಈ ತೂಗು ಸೇತುವೆಗೆ ಇದ್ದಂಥ ಏನು ಮೆಟ್ಲುಗಳಿದ್ವು ಆ ಮೆಟ್ಲುಗಳು ಕೂಡ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತವಾಗಿರುವಂಥದ್ದು. ಅಂತಂದರೆ ಅವರಿಗೀಗ ಇದರೊಳಗಡೆ ಇಳಿದು ಅವರು ಹೋಗೋದಕ್ಕೂ ಕೂಡ ಸಾಧ್ಯ ಆಗಲ್ಲ. ನಾವೇನು ಈಗ ವಿಜುವಲ್ಸಲ್ಲಿ ನೋಡ್ತಾ ಇದ್ದೀವಿ ಇದು ಫುಲ್ಲು ಕೆಳಗಡೆ ಹೋಗುತ್ತೆ. ಆದರೆ ಇಲ್ಲಿ ಮಕ್ಕಳು ಮರಿಗಳಾಗ್ಬೋದು ಅಥವಾ ದೊಡ್ಡವರಾಗ್ಬೋದು ಅವ್ರು ಯಾರೂ ಕೂಡ ಓಡಾಡೋಕ್ಕೆ ಆಗದಲ್ಲೇ ಇರುವಂಥ ಸ್ಥಿತಿ ನಿರ್ಮಾಣ ಆಗೋದ್ರಿಂದ, ಜೊತೆಗೆ ತೂಗು ಸೇತುವೆನೂ ಕೂಡ ಈಗಾಗಲೇ ಕಳೆದ 2-3 ವರ್ಷಗಳ ಹಿಂದೆ ಸಣ್ಣ ಮಟ್ಟಕ್ಕೆ ಬಿರುಕು ಬಿಟ್ಟಿರೋದ್ರಿಂದ ಇಲ್ಲಿನ ಜನಸಾಮಾನ್ಯರು ಕಾಫಿ ತೋಟವನ್ನೇ ಆಶ್ರಯಿಸಿ ಇರುವಂಥದ್ದು ಮತ್ತು ಕಾಫಿ ತೋಟದೊಳಗಡೆನೇ ಅವರು ಓಡಾಟ ಮಾಡ್ತಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿನ ಸ್ಥಳೀಯ ಸಚಿನ್ ಅನ್ನೋ ಯುವಕ ಕೂಡ ನಮ್ಮ ಜೊತೆ ಇದ್ದಾನೆ. ಅವ್ರನ್ನೂ ಸಹ ಮಾತಾಡ್ತಾನೆ. ಸರ್ ನಮಸ್ತೆ. ಸರ್, ಈಗ ಒಂದು ವೇಳೆ ಈಗಾಗಲೇ ಇದು ಸುಮಾರು 4-5 ಅಡಿಗಳ ಕಾಲ ಮುಳುಗುತ್ತೆ. ಒಂದು ವೇಳೆ ಇದು ಸಂಪೂರ್ಣವಾಗಿ ಮುಳುಗಿದ್ರೆ ಇಲ್ಲೂ ಕೂಡ ಜಲಾವೃತ ಆಗಿದೆ. ನಿಮಗೆ ಓಡಾಡೋಕ್ಕೆ ಯಾವ ರೀತಿ ದಾರಿ ಸಿಗುತ್ತೆ? ಹೇಗೆ ಓಡಾಡ್ತೀರಾ ಸರ್ ನೀವು? ಈ ಥರ ಇಲ್ಲೆಲ್ಲ ಜಲಾವೃತ ಪ್ರತಿ ವರ್ಷ ಆಗುತ್ತೆ. ಈಗೇನೋ ಸ್ವಲ್ಪ ಕಡಿಮೆ ಆಗಿದೆ ಅಂದರೆ ನಿನ್ನೆ ಕೂಡ ಇಲ್ಲಿ ನಮಗೆ ಓಡಾಡಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದ್ರೆ ನಾವು ಒಂದು ಸುತ್ತು ಬಳಸಿ ಒಂದು 7-8 ಕಿಲೋಮೀಟರ್ ಸುತ್ತು ಬಳಸಿ ಹೋಗಬೇಕು. ಅಲ್ಲಿ ಕೂಡ ವಾಹನಗಳ ವ್ಯವಸ್ಥೆ ಕೂಡ ಇಲ್ಲ, ಅಂದರೆ ರಸ್ತೆ ಸಂಪರ್ಕ ಇಲ್ಲ. ಹಾಗೆ ಗದ್ದೆ ತೋಟನ ಇದೇ ಥರ ದಾಟಿಕೊಂಡೇ ನಾವು ಒಂದು 8 ಕಿಲೋಮೀಟ್ರ್ ನಂತರದಲ್ಲಿ ನಾವು ಸಿಟಿ ಅಥವಾ ಯಾವುದಾದ್ರು ಟೌನಿಗೆ ರೀಚ್ ಆಗ್ಬೋದು ಅಷ್ಟೇ. ಬಟ್ ಈ ಥರ ಮಳೆ ಬಂದಾಗ ನಾವು ಸಂಪೂರ್ಣವಾಗಿ ನಮಗೆ ಸಂಪರ್ಕ ಸ್ಥಗಿತ ಆಗಿರ್ತದೆ. ಒಂದು ವಾರ 15 ದಿನ ಎಲ್ಲ ನಾವು ಹಾಗೆ ಮನೆಯಲ್ಲೇ ಲಾಕ್ಡೌನ್ ಆಗಿದ್ದು ಕೂಡ ಉಂಟು. ಇದು ಸ್ಥಳೀಯರ ಮಾತಾಗಿರುವಂಥದ್ದು. ಅಂತಂದರೆ ಶೃಂಗೇರಿ ಭಾಗದಲ್ಲಿ ಯಥೇಚ್ಛವಾಗಿ ಮಳೆ ಸುರಿಯುವಂಥದ್ದು. ಅದರಲ್ಲೂ ಕೆರೆಕಟ್ಟೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ವ್ಯಾಪ್ತಿ ಏನು ಬರುತ್ತೆ, ಕೆರೆಕಟ್ಟೆ ಭಾಗದಲ್ಲೂ